ಬೇಡ ಇರಿ ಭಯ ಆಗ್ತದೆ. ಭಯ ಇನ್ನೂ 100 ಎಪಿಸೋಡ್ ಆಗಿಲ್ಲ, ಇನ್ನೂ 100 ಎಪಿಸೋಡ್ ಆಗಿಲ್ಲ. ಬೇಡ ಇರಿ ಭಯ ಆಗ್ತದೆ. ಆದರೆ ನನ್ನ ಲೈಫಲ್ಲೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಯಾವತ್ತೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಫಸ್ಟ್ ಟೈಮ್ ಕಾಡೊಳಗಡೆ ನಾವು ಮಾತ್ರ, ಅದು ಕಾರಲ್ಲಿ ಹತ್ತಿಸ್ಕೊಂಡು ಕ್ರೇಜಿ. ಕುಡೀರಿ, ರಕ್ತ ಕುಡಿಬೇಕು. ನಮ್ಮ ರಕ್ತ ಸಂಬಂಧಿಕರು ನೀವೆಲ್ಲ ಕುಡೀರಿ. ಓಲಿ ಫಕ್, ಓಯ್ ನಂಗ ಫಸ್ಟ್ ಗೇರ್ ಅಲ್ಲೇ ಇರೋದು. ಕ್ರೇಜಿಯಾಗೆ ಇಷ್ಟೆಲ್ಲ ಫುಲ್ ವಾರ ಆಗಿದೆ ಕಣೋ. ನಾನಂತೂ ಇಳಿಯಲ್ಲಪ್ಪ. ಲಿಟ್ರಲಿ ಗಾಡಿ ಹಿಂಗ್ ನಿಂತ್ಕೊಂಡಿದೆ ಗೈಸ್. ಎಲ್ಲಿ ತಗೊಂಡ್ಬಂದು ನಿಲ್ಸಿದೀವಿ ಅಂದ್ರೆ ಗಾಡಿ ಸೈಕ್ ಆಗಿ ಸಿಗಾಕೊಂಡ್ಬಿಟ್ಟಿದೆ ಅನ್ಕೊಳ್ಳಿ. ಇಲ್ಲಿ ಹೆಂಗ್ ಹತ್ತಿಸ್ತೀವಿ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಹೆಂಗಿತ್ತ ಆಕಾಶ ರೈಡ್? ಜೀವ ಮಾತಾಡಿ ಈ ಥರ ರೈಡ್ ಮಾಡಿಲ್ಲ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಇವತ್ತು ಮೂಡಿಗೆರೆಗೆ ಬಂದಿದ್ದೀವಿ. ಮೂಡಿಗೆರೆನೇ ಅಲ್ವಾ ಇದು? ಮೂಡಿಗೆರೆಗೆ ಬಂದಿದ್ದೀವಿ. ಬೆಟ್ಟದ ಮನೆ ಹೋಮ್ ಸ್ಟೇಗೆ ಬಂದಿದ್ದೀವಿ. ಇವಾಗ ಒಂದು ಆಫ್ ರೋಡ್ ರೈಡಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸಡನ್ ಆಗಿ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ರೈಡರ್ ಅಂತೂ ಸಿಕ್ಕಾಬಟ್ಟೆ ಸೈಕಾಗಿ ಓಡಿಸ್ತಾ ಇದ್ದಾರೆ ಅನ್ಕೊಳ್ಳಿ. ಏನಂತೀರಾ? ಹಾಯ್ ಹೇಳ್ಬಿಡಿ ನನ್ನ ಬ್ಲಾಗ್ ಒಂದ್ಸತಿ. ನಮಗೆಲ್ಲ ಇಲ್ಲಿ ಬಾಯಿಗೆ ಬಂತು, ಗಾಡಿ ಹೊಡಿತಾವ್ರೆ ಸಮತ್ತು. ಇವಾಗ ಆಫ್ ರೋಡ್ ರೈಡಿಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಸೈಕಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಮ್ಮ ಜೊತೆ ಎಲ್ಲರೂ ಇದ್ದಾರೆ ಇವತ್ತು. ನೋಡಿ ಯಾರ್ಯಾರು ಇದ್ದಾರೆ ಅಂತ. ಎಲ್ಲರೂ ನೀವು ಇಂಟ್ರಾಕ್ಷನ್ ನೀವೇ ಮಾಡ್ಕೊಂಡ್ಬಿಡ್ರಿ. ಆಕ್ಚುಲಿ ನಮ್ಮ ಉತ್ಸವ ಬ್ರೋನು ವ್ಲಾಗ್ಸ್ ಎಲ್ಲ ಮಾಡ್ತಾರೆ. ಅವರು ಬೈಕ್ ರೈಡ್ಸ್ಗೆಲ್ಲ ಸಿಕ್ಕಾಪಟ್ಟೆ ಹೋಗ್ತಾ ಇರ್ತಾರೆ. ಅವ್ರ ಅಕೌಂಟ್ನ ಕೆಳಗೆ ಮೆನ್ಷನ್ ಮಾಡಿದ್ದೀನಿ, ಎಲ್ಲರೂ ಫಾಲೋ ಮಾಡಿ. ಎಸ್ ನಾನು ಉತ್ಸವ್ ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಅಕೌಂಟು ಒಂದ್ 2 ವರ್ಷದಿಂದ ಇತ್ತು ಯೂನಿವರ್ಸ್. ಆದ್ರೆ ಇವಾಗ ಸ್ವಲ್ಪ ಇಲ್ಲ ಹೋಮ್ ಸ್ಟೇ ಎಲ್ಲ ಮಾಡ್ಕೊಂಡು ಖಾಲಿ ಆಗಿದೆ ಪರ್ಸು. ಏನಾಗಿದೆ? ಯೂನಿವರ್ಸಲ್ ಆಗಿತ್ತಲ್ಲ, ಅದೇ ಅಲ್ಲಿ ಯೂನಿವರ್ಸ್ ಆಗಿತ್ತು. ಇವಾಗ ಸ್ವಲ್ಪ ಖಾಲಿ ಆಗಿದೆ ಪರ್ಸು. ಹಾಗಾಗ್ಬಿಟ್ಟು ಹೋಮ್ ಸ್ಟೇ ಮಾಡ್ಬಿಟ್ಟು ಇವಾಗ ಕ್ಲಿಕ್ ಆಗ್ತಾ ಇದೀವಿ. ನಿಮ್ಮ ಬನ್ನಿ ನಮ್ಮ ಸ್ಟೇಗೆ ಎನಿ ಟೈಮ್. ನಮಗೆ ಇದು ಲಾಗ್ ನೋಡಿ ಬ್ರೋಗೆ ಸಪೋರ್ಟ್ ಮಾಡಿ. ಖಂಡಿತವಾಗ್ಲು ನಾನು ಸ್ಟೇದು ಲಿಂಕ್ ಕೂಡ ಅಂದರೆ ಮ್ಯಾಪ್ಸ್ ಲಿಂಕ್ ಕೂಡ ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ಎಲ್ಲರೂ ಬಂದು ನೋಡಿ. ನಾನು ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿರ್ತೀನಿ. ಇವಾಗ ಆಫ್ ರೋಡ್ ರೈಡಿಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಜಾಸ್ತಿ ಆಗ್ಬಿಟ್ರೆ ಆಗುತ್ತೆ ಬರ್ನು. ಮೆಲ್ಲ ಹೋಗುವ ಮುರಳಿ ಅವರೇ. ಸರೋಜ. ಓ ಇವ್ರಂತರ ಇದು ಯಾವ್ದೋ ರಾಮಶ್ಯಾಮ ಬಾಮ. ಓ ಜೋರ್ ಹೋಗೋಣ ಅಂದ್ರೆ ನಿಧಾನಕ್ಕೆ ಹೋಗ್ತಾರೆ ಇವಾಗ. ಸರಿ ಬಿಡೋದು ಇವಾಗ. ಆಕಾಶ ಯಾಕೆ ಸೈಲೆಂಟ್? ತುಂಬಾ ಸ್ಪೀಡಾಗಿ ಹೋಗ್ತೀವಿ. हम नहीं छोड़ेंगे तुम मगर तेरे साथ ना छोड़ेंगे ये दोस्ती हम नहीं छोड़ेंगे हम मगर बेटा बुड्ढा छोड़ेंगे छोड़ देंगे। ರಾತ್ರಿ ಬರೋದಿಲ್ಲ ನಮಗಿದ್ರೆ. ಬರ್ಲಿ ಒಂದು ಹಳ್ಳ. ಏನಿದು ಹೇಳ್ಬೇಕು ನೀವು? ಅಲ್ಲಿ ಎಲ್ಲಿ? ಇದೇ ಬಂದ್ಬಿಟ್ಟು ಚಿಕ್ಕಮಗಳೂರು ಸಕಲೇಶ್ವರ ಬಾರ್ಡ್ರು. ಓಕೆ. ಇದು ಬಂದ್ಬಿಟ್ಟು ಇದೇ ಬ್ರಿಡ್ಜ್ ಬಾರ್ಡ್ರು. ಇದರಿಂದ ಈ ಕಡೆಗೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಇದರಿಂದ ಈ ಕಡೆ ಹಾಸನ ಡಿಸ್ಟ್ರಿಕ್ಟ್. ಇದು ನೋಡಿ ಅಲ್ಲಿ ಮೇಲ್ಗಡೆ ಹಾಕಿದೀವಲ್ಲ. ಅಮ್ಮ ಒಂದು ಸ್ಪಾಟ್ ಬೇರೆ ಇದೆ ಇಲ್ಲಿ ಸೈಕಾಗೆ.
ಇದು ಎಂಟ್ರೆನ್ಸ್ ಅಂತ ಏನ್ ಬ್ರೋ ಇದು ನಮ್ಗೆ ಅರ್ಥ ಆಗ್ಲಿಲ್ಲ. ಇದು ಬಂದ್ಬಿಟ್ಟು ಈ ಸೇತುವೆನೇ ಬಾರ್ಡ್ರು. ಓಕೆ. ಈ ಸೇತುವೆಯಿಂದ ಆ ಕಡೆಗೆ ಹಾಸನ ಡಿಸ್ಟಿಕ್ ಸಕಲೇಶ್ಪುರ ತಾಲೂಕು, ಹಾ. ಈ ಸೇತುವೆಯಿಂದ ಆ ಕಡೆಗೆ ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು. ಇವಾಗ ನಾವ್ ಇನ್ನೂ ಎಷ್ಟು ದೂರ ಹೋಗ್ಬೇಕು? ಇವಾಗ ಒಂದು ಇನ್ನೊಂದು 10 to 12, ಅಲ್ಲಿಂದ ಒಂದು 2 ಕಿಲೋಮೀಟರ್ ಆಫ್ ರೋಡ್. ಹೆಂಗಿರುತ್ತೆ ಆಫ್ ರೋಡ್ ಅಂದ್ರೆ ಹೆಂಗಿರುತ್ತೆ? ಆಫ್ ರೋಡ್ ಅಂತ ಹೇಳಿದ್ರೆ ಇವ್ ಯಾವ ಜಾಗಗಳನ್ನ ಜನಗಳಿಗೆ ನಾವು ಹೇಳೇ ಕೊಟ್ಟಿಲ್ಲ. ಜನಗಳು ಬಂದ್ಬಿಟ್ಟು ಇವಾಗ ನಮಗೆ ನೆಮ್ಮದಿ ಕೂತ್ಕೊಳ್ಳೋಕೆ ಒಂದು ಜಾಗ ಇಲ್ದಿದ್ದಾಗ ಮಾಡಿದ್ದಾರೆ ಆಯ್ತಾ, ಎಲ್ಲ ಇದ್ ಮಾಡ್ಬಿಟ್ಟು ಹಾಗಾಗ್ಬಿಟ್ಟು ನಮ್ದು ಅಂತ ಸ್ವಲ್ಪ ಪ್ರೈವೇಟ್ ಜಾಗಗಳನ್ನ ಉಳಿಸ್ಕೊಂಡಿದೀವಿ, ಒಂದು 5-6 ಜಾಗಗಳು. ಅಂತ ಜಾಗಗಳಿಗೆ ಯಾರಿಗೂ ಹೇಳಕ್ ಹೋಗಲ್ಲ. ನಮ್ ಒಂದ್ ಬ್ಯಾಚ್ ಬಂತು ಅಂತ ಹೇಳಿದ್ರೆ ಎಲ್ಲ ಕ್ಲೀನ್ ಆಗಿ ಹೋಗ್ತೀವಿ, ಕ್ಲೀನ್ ಆಗಿ ಬರ್ತೀವಿ. ಹಂಗೆ ನಾವ್ ಇದನ್ನ ಜಾಗ ನಾವ್ ಇವಾಗ ಎಕ್ಸ್ಪ್ಲೋರ್ ಮಾಡ್ತೀವಿ, ಬಟ್ ಯಾರಿಗೂ ತೋರ್ಸ್ಕೊಡಲ್ಲ. ತೋರ್ಸಲ್ಲ, ಲೊಕೇಶನ್ ಹಾಕ್ಬಾರ್ದು. ಲೊಕೇಶನ್ ಹಾಕಲ್ಲ. ಓಕೆ, ಲೊಕೇಶನ್ ಹಾಕಲ್ಲ. ಓಕೆ, ನಡೀರಿ ಹೊಡೋಣ. ಕಾಯ್ತಾ ಇದಾರೆ, ಇನ್ನೊಂದು ಜೀಪ್ ಇದೆ. ಹೌದಾ? ರೆಡಿ. ಕ್ರೇಜಿ, ಒಳ್ಳೊಳ್ಳೆ ಫೋಟೋ ಶೂಟ್ ಬೇರೆ ಮಾಡೋದು ಬಾಕಿ ಇದೆ ಗೈಸ್. ಹೋಗೋಣ ನಡೀರಿ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸರ್, ಶಿವಮೊಗ್ಗದಿಂದ ಬೆಂಗಳೂರು ಆಂಬುಲೆನ್ಸ್ ಡ್ರೈವರ್ ಸರ್ ಇವರು. ಹೌದಾ? ಏನ್ ಸರ್ ಮಾಡೋದು? ಹೊಡೆದ್ರು ತದ್ಕುದ್ರು. ಡಿಪ್ರೆಷನ್ ಗೈಸ್, ಆಲ್ಮೋಸ್ಟ್ ಲೊಕೇಶನ್ ರೀಚ್ ಆಗ್ತಾ ಇದೀವಿ. ಹೆಂಗಿದೆ ಅಂದ್ರೆ ಲೊಕೇಶನ್ ಇಲ್ಲಿಂದ ನೋಡಕ್ಕೇನೆ ಸೈಕ್ ಆಗಿದೆ ಅನ್ಕೊಳ್ಳಿ. ಅದೇ ಅಲ್ವಾ? ಎತ್ತಿನ ಭುಜ ಎಲ್ಲರೂ ಟ್ರೆಕ್ಕಿಂಗ್ ಹತ್ತುತ್ತಾರೆ, ನಾವು ಎತ್ತಿನ ಭುಜದ ಆಪೋಸಿಟ್ ಗೆ ಗಾಡಿ ಹತ್ತುತ್ತೀವಿ. ಅದೇನ ಎತ್ತಿನ ಭುಜ? ಅಲ್ಲಿ ಮೇಲೆ ಹೋದ್ರೆ ನಾವು ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಬನ್ನಿ ನೋಡೋಣ, ಬನ್ನಿ. ಸ್ಮೈಲು ಬಾಸು, ಸ್ಮೈಲು ಇದ್ರೆ ಬಿಂದಾಸು, ಮಾಲರೆ ಮಾಲು ಬಾಸು, ನಾವೇ ಬ್ಯಾಂಕು ಕೊಡು ಪೋಸು. ಜಗ್ಗು ನಾಗಿ ಗುಮ್ಮೆ ಸ್ಮೈಲ್. ಜೊತೆಗೆ ನಾವು ಬಂದಾಗ ಮತ್ತೆ ತಪ್ಪಾಡ್ತಾನೆ. ಜೊತೆಗೆ ನಾವು ಇದ್ದಾಗ ಆನೆ ಅಡ್ಡ ಬರಬಾರ್ದು, ಗಾಡಿಯಲ್ಲಿ ಹೊರಟಾಗ ಫ್ಯೂಲ್ ಕಮ್ಮಿ ಇರಬಾರ್ದು. ಆಫ್ ರೋಡಲ್ಲಿ ಚೆಚ್ಚು ಬಿಂದಾಸು. ಅಂದ್ರೆ ಇವಾಗ ಇವ್ರು ಹೇಳಿದ್ದು ಸೂಚನೆ ಅಣ್ಣ, ಇವ್ರು ಆಗಿರೋ ಎಕ್ಸ್ಪೀರಿಯನ್ಸ್ ಗಳು ಇವೆಲ್ಲ. ಆಗ್ಬಾರ್ದು, ಆನೆ ಬರ್ಬಾರ್ದು, ಫ್ಯೂಯಲ್ ಖಾಲಿ ಆಗ್ಬಾರ್ದು. ಆಮೇಲೆ ಆನೆ ಅಡ್ಡ ಬಂದ್ರೆ ಎಲ್ಲಿ ಏಣಿ ತಗೊಂಡೋಗೋದು, ಆಮೇಲೆ ಆಕಾಶ ತಗೊಂಡೋಗ್ತಾನೆ. ಹೇಳಿನ ತಗೊಂಡೋಗ ಮಚ್ಚ ಹೇಳಿ. ಇಲ್ಲಿಂದಾನೆ ಒಂಥರ ಕೂಲ್ ವೆದರ್ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳಿ. ನಾನು ಹೇಳಿಲ್ವಾ, ಅಲ್ಲಿ ಸ್ಟೇಗೂ ಇಲ್ಲಿಗೂ ಎಷ್ಟು ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಳ್ಳಾರಿಗೆ ಹೋದಂಗೆ ಆಗ್ತಾ ಇತ್ತು. ಬಂದಾಗ ಇವಾಗ ನಾವು ಮೂಡಿಗೆರೆಯಿಂದ ಹಾಸನಕ್ಕೆ ಬಂದಿದ್ದೀವಿ. ಆಕಾಶ ಅಲ್ಲೋಡು, ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ಸಕ್ಕದಾಗಿದೆ. ಸುಮ್ಮನೆ ಒಂದು ವ್ಯೂ ಆಗ್ತೀನಿ, ನೋಡ್ಕೊಂಡ್ ಬನ್ನಿ. ಕ್ರೇಜಿ ಆಗಿದೆ ಅನ್ಕೊಳ್ಳಿ, ಫುಲ್ ಫಾಗು. ಬರೀ ಟೀಸರ್ ಫುಲ್ ಐಪ್ ಕೊಡ್ತಾ ಇದಾರೆ. ನನ್ಗಂತೂ ತಟ್ಕೊಳಕ್ ಆಗ್ತಾ ಇಲ್ಲ. ನಾವು ಆಫ್ ರೋಡಿಗೆ ಅವ್ರನ್ನ ಬಿಟ್ಬಿಟ್ಟು ನಾವು ಮೇಲೆ ಹೋಗ್ತೀವಿ. ಹೌದಾ? ಅವ್ರು ಬರಲ್ವಾ? ಆ ಕಾರ್ ಹೋಗಲ್ಲ, ಮತ್ತೆ ಅವ್ರ ಮತ್ತೆ ಕರ್ಕೊಂಬರಕ್ ಬರ್ಬೇಕೇನೋ? ಇಲ್ಲ ನೋಡೋಣ, ಏನಾಗ ಅವ್ರನ್ನ ಬಿಟ್ಟಿದ್ದೆ ನಾವು ಹೋಗ್ತೀವಿ. ರೂಟ್ ಗೊತ್ತಿಲ್ಲ. ಸ್ಲೋ ಆಯ್ತು. ಇನ್ನು ಮುಂದೆ ಹಾ, ಬರ್ಲಿ ಗಾಡಿಯಲ್ಲಿ ಫಾಗು. ಇನ್ನು ಏನೋ ಬೇಕು ಸಾರ್. ಕೊಡ್ತೀನಣ್ಣ, ಹಿಂದ್ಗಡೆ
ಟಾಪ್ ಗಟ್ಟಿ ಐತೆ ತಲೆ ಹುಷಾರು. ಜೋರು ಬಿಡ್ತಿಲ್ಲ. ಇರೋಣ ಇರು. ಯಾವ್ದಾದ್ರು ನಮ್ದೇ ಫುಲ್ ಸ್ಪೀಡ್ ಅಂಡ್ ನನ್ನ ಹ್ಯಾಂಡ್ ಬ್ರೇಕ್ ಡ್ರಿಫ್ಟ್. ಓ ಬಂತು ಆಫ್ ರೋಡ್ ಬಂತು ಗಾಡಿ ಇಳಿತು. ಬಂತ ಹಿಂದ್ಗಡೆ ಇನ್ನೊಂದು ಗಾಡಿ. ಹಾ ಬಂತು. ಲೆಟ್ಸ್ ಗೋ ಲವಣವು ಸರಿ ಇದೆಯೇ? ಕ್ರೇಜಿ ಡೋರ್ ಇಂದ ಕ್ರೇಜಿ ರೈಡ್ ಬ್ರೋ. ಅಷ್ಟೇನಾ ಆಫ್ ರೋಡ್ ಕಾರ್ ಹೋಗಲ್ಲ ಜಾಗ ಅಲ್ಲ ಇದು. ಇಲ್ಲಿಗೆ ಅಂತ ಹೇಳಿದ್ರೆ ನಾರ್ಮಲ್ ಜೀಪ್ ಕಾರು ಎಲ್ಲ ಬರ್ತವೆ. ಬಟ್ ಅವ್ರಿಗೆ ಇದು 4x4 ಇಲ್ವಲ್ಲ, ಹಾಗಾಗಿ ಅವ್ರನ್ನ ಬಿಟ್ಟು ಹೋಗೋಣ ಅಂತ. ನಮ್ದು ಆ ಕಡೆ ಇದೆ, ನಮ್ದಿನ್ನು ಬೇರೆ. ಅಲ್ಲಿ ಎಲ್ಲ ಫುಲ್ ಫಾಕ್ ಕವರ್ ಆಗಿದೆಯಲ್ಲ, ಸಾಕಾಗಿತ್ತು. ಹೌದಾ? ಸಾಲಕ್ಕಿದೆ ಗುಡ್ಡಗಳು. ಇದೇ ಆನೆ ನಡೆದಾಡ ದಾರಿ, ಹಿಂಗೆ ಬಂದು ಹಿಂಗೆ ಹಿಡಿಯೋದು. ಆನೆ ನಡೆದಿದ್ದ ದಾರಿ ಬ್ರೋ. ನಡೆದಿದ್ದೆ ದಾರಿ, ಎಲ್ಲರೂ ಬಂದಿದ್ದೆ ಅಂತ ಹೇಳಿದ್ರೆ ಜೊಡ್ದಿದ್ದೆ ದಾರಿ. ಸಾಕಾಗಿದೆ ಅನ್ಕೊಳ್ಳಿ. ಫುಲ್ ಗಲಗಲ ಅಂದೋಯ್ತು. ಬರೀ ಇನ್ನು ಎಂಟ್ರಿಗೆ ಇನ್ನು ಹೆಂಗ್ ಹತ್ತಿಸ್ತಾರೋ ಏನೋ ಬ್ರೋ. ಎಲ್ಲಿ ಮೇಲೆ ಹೋಗ್ತೀವಾ? ಹೌದಾ? ಅಲ್ಲಿ ಹೋಗ್ತೀವಂತ ಗೈಸ್, ಅಲ್ಲಿ ಕಾರಲ್ಲಿ ಕ್ರೇಜಿ. Guys, let's the off-road ride begin, guys. Ready na? Let's go. ಅಷ್ಟೇನಾ? ಅಷ್ಟೇನಾ? ಅಯ್ಯೋ ಸ್ವಾಮಿ, ಕ್ರೇಜಿ ಎಷ್ಟು ನೋಡಿ. ಇದೇ ಕಾರಲ್ಲಿ ಬಂದಿರೋದು ಆಫ್ ರೋಡಿಂಗು. ಇಲ್ಲ, ನಾನು ಬೇರೆ ಕಡೆ ಇದು ಕೆಸರಿರೋ ಕಡೆ ಹೋಗ್ತೀವಿ ನಾನು ಅನ್ಕೊಳಕ್ಕೆ. ಅಣ್ಣ ಎಲ್ಲ ಕಡೆ ಎಲ್ಲೋದ್ರೂ ಸ್ವಚ್ಛ ಭಾರತ್ ನಮ್ಮ ಅಣ್ಣ. ಏನ್ರ ಮಳೆ ಇದ್ದಿದ್ರೆ ಇನ್ನು ಗಾಡಿ ಫುಲ್ ಕೆಂಪಾಗಿರುತ್ತೆ. ಮಳೆ ಕಮ್ಮಿ, ಸದ್ಯ ಹೆಂಗೋ ವ್ಯೂ ಸಿಗ್ತಿದೆ. ಅಲ್ಲಿ ಆ ಕಡೆ ಸೈಡ್ ಎಲ್ಲ ಕಾಣ್ತಿರೋದು. ಬನ್ನಿ ಬ್ರೋ, ಇನ್ನೊಂದು ಸ್ವಲ್ಪ ಅಡ್ವೆಂಚರ್ ಹೋಗೋಣ. ಅಡ್ವೆಂಚರ್ ಹೋಗೋಣ. ಮತ್ತೆ ಕತ್ಲಾಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಫಾರೆಸ್ಟ್ ಒಳಗೆ ಹೋಗ್ಬೋದಿತ್ತು. ನೆನ್ನೆ ತೋರಿಸಿದ್ನಲ್ಲ ವಿಡಿಯೋ, ಫಾರೆಸ್ಟ್ ಒಳಗೆ. ನಾಳೆ ಹೋಗೋಣ, ಬೆಳಿಗ್ಗೆ ಬೇಗ 11 ಗಂಟೆ. ನಾಳೆ ಹೋಗೋಣ ಪಕ್ಕಾನಾ? ಇವಾಗ ನಾವು ಬಿಡೋದೇ ಸಂಜೆ ಆಯ್ತಲ್ಲ, 4:30-5 ಗಂಟೆ. ನಾಳೆ ಪಕ್ಕ ಕರ್ಕೊಂಡು ಹೋಗ್ತೀರಾ? ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಪಕ್ಕ ನಾಳೆ, ಯಾಕಂತ ಹೇಳಿದ್ರೆ ಇವಾಗ ಸಂಜೆ ಆಯ್ತಲ್ಲ, ಕತ್ಲಲ್ಲಿ ಇನ್ನೇನು. ಇದು ಅಷ್ಟೊಂದು ಅಡ್ವೆಂಚರ್ ಇಲ್ಲ, ಇದು ಇನ್ನೂ ಕ್ರೇಜಿ ಅಡ್ವೆಂಚರ್ ಹೋಗ್ಬೇಕು ನಾವು. ಅರ್ಜುನ್ ಅಣ್ಣ? ಎಸ್, ಓಕೆ, ಚೆನ್ನಾಗಿದೆ ಅದು. ಪ್ರಾಮಿಸ್ ಮಾಡಿದ್ದಾರೆ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ. ನೋಡೋಣ. ಆದರೂ ಇದು ಚೆನ್ನಾಗಿದೆ ಅಂತಾರ. ಫೀಲ್ ಗುಡ್.
ಏಯ್ ಬಂದು ಏಯ್ ನೀನು ಬಾ ಕೆರೆ ಬಾ ಬರ್ಲೆ ಬರ್ಲೆ ಅಯ್ಯೋ ಬೇಡ ಬೇಡ ಎಗ್ರು ಬಿಡ್ತೀನಿ ಅಣ್ಣ ಬೇಡ ಇರಿ ಭಯ ಆಗ್ತದೆ ಭಯ ಇನ್ನೂ 100 ಎಪಿಸೋಡ್ ಆಗಿಲ್ಲ ವೈಸರ್ ಹೋಗುತ್ತೆ ಬೇಡ ಪ್ಲೀಸ್ ಬೇಡ ಅಣ್ಣ ಶೂಟಿಂಗ್ ಇದೆ ಬಿಟ್ಬಿಡಿ ನಾನು ಒಪ್ಪ ನನಗೆ ನನ್ನನ್ನು ಬೀಳ್ಸಿದ್ರೆ ಇವರೇ ಕಾರಣ ನೋಡ್ಕೊಂಬ ಜಾಲೆ ಎಲ್ಲ ಖಾಲಿ. A few moments later. ಪರಾಕ್ರಮ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳು ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅಸಹಾಯ ಶೂರ ನಾ ಕ್ಷೀಣ ಬಲನು ಪರರೊಡನೆ ಹೋರಾಡಿ ಛಲದಿಂದ ಭೇದಿಸದೆ ಮಗಳನ್ನೇ ಮಾಡಿಕೊಟ್ಟ ನೀನು ಹುಡುಗಿಯ ನಿನಗೆಲ್ಲೋ ಹೋಗಲು ಬಡ ಶಿಖಂಡಿ ಅಂದಡಿಗಳಿಗೆ ನುಡಿಯಬೇಡ ಅಪ್ಪರಿಸಿಗೊಬ್ಬರಿದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತ ಕನಾವಾನ ಅಂತಕನು ಈ ಬಬ್ರುವಾನ ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಇದು ಈಗ ಮಾಡ್ರನ್ ಅವಾಗಿನ ಜನರೇಷನ್ ಹೋಯ್ತು. ಇದು ಇವಾಗ ಕಲಿಯುಗ ಜನರೇಷನ್ ಅಲ್ಲಿ ಇದನ್ನೇ ಇವನ್ ಕೇಳಿದ್ರೆ ಅಪ್ಪ ಏನ್ ಹಂಗಲ್ಲ ಸರಿ ನಾ ಬರ್ತೀನಿ ಹಂಗೆ ಮಾಡ ಅದ್ರಲ್ಲೇ ಹೆಂಗ ಹೇಳ್ತಾರಂತೆ ಫಸ್ಟ್ ಅವನ ಇದೊಂದು ಬದುಕಿ ಇದೊಂದು ಜನ್ಮವೇ ಫಸ್ಟಿಂದ ಹೇಳೋದನ್ನ ಫಸ್ಟಿಂದ ಹೇಳ ಇದೊಂದು ಜನ್ಮವೇ ಇದೊಂದು ಬದುಕಿ ಇದೊಂದು ಜನ್ಮವೇ ಎಲ್ಲಿರುವನ ನಿನ್ನ ಹರಿ ಹೇಳೋ ಎಲ್ಲೆಲ್ಲೂ ಇರುವುದು ಹೇಳು ಈ ಕಂಬದಲ್ಲಿರುವನೇ ಈ ಕಂಬದಲ್ಲಿ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ, ಭೂಮಿಯಲ್ಲಿ ಅಲ್ಲಿಯೂ ಇದ್ದಾನೆ, ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ. ಸಕಾಲ ಜನ ಪರಪರ ಸಕಾಲ ವಸ್ತುಗಳನ್ನು ನಾನು ಹೇಳಕಲ್ಲ ಸಕಲ ಚರಾಚರ ವಸ್ತುಗಳನ್ನು ಇದ್ದಾನೆ ತಂದೆ. ಅಯ್ಯ ನಾನ್ ಕೇಳ್ತೀನಿ ಅವ ಹೇಳೋದಿನಲ್ಲ ಅಲ್ಲೂ ಇದ್ದಾನೆ ಪ್ರಕೃತಿ ಅಲ್ಲಿದ್ದಾನೆ ಅಲ್ಲಿದ್ದಾನೆ. ನಿನ್ನಲ್ಲಿ ನನ್ನಲ್ಲಿ ನಿನ್ನಲ್ಲಿದ್ದರೂ ಇರ್ಬೋದು ನಿನ್ನಲ್ಲಿದ್ದರೂ ಇರ್ಬೋದು ನಿನ್ನಲ್ಲಿ ಹಾಗಾದ್ರೆ ಈ ಕಂಬದಲ್ಲಿ ಆ ಕಂಬದಲ್ಲಿ ಇರುವನು. ಈ ಕಂಬದಲ್ಲಿ ಇರುವನೆ ಇರುವನು. ಹಾಗಾದ್ರೆ ನೋಡಿಯೇ ಬಿಡೋಣ ನಿನ್ನ ಕೂನ ಹೊಡೆಯಾರಿ ತಂದೆ ಬಿಡತನೆ
ರೆಡಿ. ಮುಂಚೆ ನಾನು ಯಾಕಡೆ ಹೋಗ್ತೀನಿ ಮಗನೇ ಮಗನೇ ಭಲೆ ಮಗನೇ ತುಂಬಾ ಖುಷಿ ಆಗ್ಬಿಟ್ಟು ಕಣ ಕಣ ಎಲ್ಲ ಹುಡ್ತ ಕಣ ಅವ್ನು ಎಲ್ಲೂ ಸಿಕ್ಕಿಲ್ಲ ಇಲ್ಲೇ ನಾನಿರೋ ಜಾಗ ನಮ್ಮ ಅರಮನೆಗೆ ತೋರಿಸ್ಬಿಟ್ಟಲ್ಲ ನನ್ನ ಕುಲ ಬೈಲಿ ಆನು ಸುಮ್ಮನೆ ಆನು ಬಂದೆ ಈಗ ಹಿಂಗೆ ಫಸ್ಟ್ ನೀನು ಏನು ಎದುರ್ಕೊಂಡ್ಬಿಡ ಮಗನೇ ಇವನನ್ನು ಕೊಂದು ಮಾಲೆ ಮಾಡಿದಿ ನನ್ನ ಸಮಾಜ ಸೈಡ್ಗಳು ಪಟ್ಟದ ತುಂಬಿ ಸಮಾಧಾನ ಮಾಡುವ ಅವನಿಗೆ ಮಾಡುವ ಸಮಾಧಾನ ಮಾಡುವ ಅವ್ನು ಸಮಾಧಾನ ಮಾಡುವ ಕಂಗ್ರಾಚುಲೇಷನ್ ಸೂಪರ್ ತಂದೆ ಸಾವಧಾನವಾಗಿ ತಂದೆ ಸೇರಿ ನಾರಾಯಣ 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 ಅದೇ ಅದೇ ಅಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪವನ ಚರಣ ಪನ್ನಗ ಶಯನ ಪವನ ಚರಣ ನಮ್ಮ ನಾಟಕ ನೋಡಿ ಎಲ್ಲ ಖುಷಿಯಾಗಿದ್ದಾರೆ. ಎಲ್ಲರೂ QR ಕೋಡ್ ಕಳಿಸಿರ್ತೀವಿ. ಈ ನಂಬರ್ಗೆ ಕಳಿಸಿರೋರಿಗೆ 500 ರೂಪಾಯಿ ಸೆಂಡ್ ಮಾಡಿ ನಮ್ಮನ್ನು ಉಳಿಸಿ ವೋಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು. The next day. ಹಲೋ ಗೈಸ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ಶುಭೋದಯ. ನಾವಿವತ್ತು ಆ್ಯಸ್ ಪ್ರಾಮಿಸ್ಡ್ ನಿನ್ನೆ ನಮ್ಮ ಬ್ರದರ್ ಪ್ರಾಮಿಸ್ ಮಾಡ್ದಂಗೆ ನಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಉತ್ಸವ ಅವರು. ನಿನ್ನೆ ಥರ ಆಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ಆಗೋಯ್ತು. ಇವತ್ತು ಒಳ್ಳೆ ಅಡ್ವೆಂಚರ್ಗೆ ಹೋಗ್ತಾ ಇದೀವಿ ಏನು ಉತ್ಸವ. ಹೌದು, ಇನ್ನೊಂದು ಗಾಡಿ ರೆಡಿ ಆಗ್ತಾ ಇದೆ. ಓಕೆ, ಆಯ್ತು. ಇವತ್ತು ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕಾಡು ಮೇಡ ಸುತ್ತಿ ಅದಲ್ಲ, ಇದು ಇದು ಏನದು, ಬಿಸಿಲೇ ಇರಲಿ ಮಳೆ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ ಅಂತ ಇವತ್ತು ಕಾಡು ಪೂರ್ತಿ ಸುತ್ತಾಡ್ತಾ ಇದೀವಿ ಕಾರಲ್ಲಿ. ಫುಲ್ ಆಫ್ ರೋಡ್ ಟ್ರೆಕ್ಕಿಂಗ್ ಮಾಡ್ತಾ ಇರೋದು ನಾವು ಇವತ್ತು. ತಯಾರಾಗ್ಬಿಟ್ಟು ಯಾವ ಥರ ಟಿ ಶರ್ಟ್ ಹಾಕೊಂಡಿದೀವಿ ಅಂತ ಒಂದ್ಸತಿ ನೋಡಿ. ಏನಿದು ಎಷ್ಟು ನ್ಯೂ ಅಡ್ವೆಂಚರ್. ಓ ಲೆಟ್ಸ್ ಗೋ. ಆದರೆ ಇವತ್ತು ಸಿಕ್ಕಾಬಟ್ಟೆ ಜಿಗ್ನೆಗಳು ಸಿಕ್ಕಾಬಟ್ಟೆ ಇರುತ್ತೆ. ಬಟ್ ಸ್ಟಿಲ್ ಪರವಾಗಿಲ್ಲ, ಅದು ಕಚ್ಚಿದ್ರೆ ಏನು ನೋವಾಗಲ್ಲ ಅಂತ ಇವ್ರು ನನಗೆ ಹೇಳ್ತಾ ಇದ್ದಾರೆ. ಒಳ್ಳೇದೇ, ಕಚ್ಚಿದ್ರೆ ಇನ್ನೂ ಒಳ್ಳೇದೇ. ಬನ್ನಿ ಹೋಗೋಣ. ಎಲ್ಲರೂ ರೆಡಿ ಆಗ್ತಾ ಇದಾರೆ, ಎಲ್ಲ ಬರ್ತಾ ಇದಾರೆ. ಲೆಟ್ಸ್ ಗೋ. ಇವಾಗ ಅರ್ಜುನನ ಓಡಿಸ್ತಾ ಇದ್ದಾರೆ ಚಿಕ್ಕ ಆಫ್ ರೋಡಲ್ಲಿ. ಆಮೇಲೆ ದೊಡ್ಡ ಆಫ್ ರೋಡಲ್ಲಿ ಯಾರು ಓಡಿಸ್ತಾರ ಗೊತ್ತಿಲ್ಲ. ನಿಲ್ಸಿ
ಗೇಟ್ ಲಾಕ್ ಮಾಡ್ಕೊಳ್ಳೋಣ. Inside? ನೋಡು, ಇವಾಗ ಆಕಾಶ್ ಬಾಯ್ಬಿಟ್ಟ. I am also in India. I am not, but that is what I am. ಬದನೆಕಾಯಿ ಪಲ್ಯ in. Okay, okay. ಆಕಾಶ ಎಷ್ಟೇ ಹಾಕಿದೆ. I am always go right in highway city. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರಲ್ಲ ನನ್ನ ಮಗನ್. Let's go road is this nice road. This is peaceful. You are in 35 of. Oh man, why are you holding like that? I don't like it. Really telling me I don't like it and going like it. This road is amazing, beautiful place in inside. ಆಕಾಶ ಆಕಾಶ ಇಷ್ಟೇ ಯಾಕಿದೆಯೋ. ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಕಾವೇರಿ ವಯ್ಯಾರಿ. ಆಡಿನಲ್ಲಿ ನಲಿ ಮಯೂರಿ. ಓ ನೋಡಪ್ಪ, ಲಾಗ್ ಮಾಡ್ತಾ ಇರೋದಕ್ಕೆ ಆಯ್ ಅಂತಾರದ ಅವಮ್ಮ. ನಾನು ಈ ರೋಡಲ್ಲಿ ಬಂದಿನಿ. ಅದೊಂದು ಇದೊಂದು ಇದೊಂದು ಅಂತ. ಆಂಟಿ ಹತ್ರ ಗೈಸ್ ಎಂಟರಿಂಗ್ ಆಫ್ ರೋಡ್ ಕ್ರೇಜಿ. ಇದಲ್ಲ ಗೊತ್ತು. ಶಿಫ್ಟಿಂಗ್ ಇಟ್ ಟು 4 gear ಗೈಸ್. ಓಕೆ, 4 wheels. ಏನದು 4 wheelsಗ 4 wheelsಗೆ ಹಾಕಿದ್ದಾಯ್ತು. ಕೊಡಿಲಿ ಚರಣ, ಕೊಡಿಲಿ ಚರಣ. ಮತ್ತೆ ರಿವರ್ ಸ್ಪ್ಲಾಶು. ರೆಡಿ. ಓ ಕ್ರೇಜಿ ರಿವರ್ ಸ್ಪ್ಲಾಶ್. ಮತ್ತೊಂದು ಸ್ಪ್ಲಾಶು. ಅಲ್ಲಿ ಬಾತ್. ಓಯ್ ನಂಗ ಫಸ್ಟ್ ಗೇರ್ ಅಲ್ಲೇ ಇರೋದು. ಸಿಗಾಕೊಂಡಿದ್ದು ಕ್ರೇಜಿಯಾಗೆ. ಹೆಂಗಿದ್ದ ಗಾಡಿನೇ ಒಂದು ಹೋಗ್ತಾರೆ. ಎಲ್ಲಿ ನಿಂತಿದೆ ಗಾಡಿ ಅಂದ್ರೆ ಗಾಡಿ ಲಿಟ್ರಲಿ ಹಿಂಗ್ ನಿಂತಿದೆ. ನೋಡೋಣ ಏನಾಗುತ್ತೆ ಅಂತ. ಹೆಂಗೆ ಬ್ರಾ, ಹೆಂಗೆ ಇವಾಗ ಗಾಡಿ ಎಲ್ಲ ಫುಲ್ ವಾರ ಆಗಿದೆ ಕಣಲೇ ಬ್ರೋ. ಏನು ಬ್ರೋ ಇದು ಲೇ? ನೋಡಿ ಇಲ್ಲಿ ಗಾಡಿ ಸಿಗಾಕೊಂಡಿನಿ ಬ್ರೋ. ಲೇ ಹಿಡಿದ್ಬಿಟ್ಟು ಏನ್ ಮಾಡ್ಬೇಕು ಈಗ? ತಡಬೇಕು. ಅಯ್ಯೋ ಇಷ್ಟೆಲ್ಲ ಫುಲ್ ವಾರ ಆಗಿದೆ ಕಣೋ. ಅಯ್ಯಯ್ಯಪ್ಪ, ನಾನಂತೂ ಇಳಿಯಲ್ಲಪ್ಪ. ಇರು ನೋಡು ಬ್ರೋ. ಏನಕ್ಕೆ ಹಿಂಗ್ ಈ ತರ ತಗೊಂಡೆ ಬ್ರೋ? ಬ್ರೋ ಟಾಸ್ಕ್ ಮೇಲೆ ಟಾಸ್ಕ್, ಟುಷ್ ಮೇಲೆ ಟೆಸ್ಟ್. ಲಿಟ್ರಲಿ ಗಾಡಿ ಹಿಂಗ್ ನಿಂತ್ಕೊಂಡಿದೆ ಗೈಸ್. ಎಲ್ಲಿ ತಗೊಂಡ್ಬಂದು ನಿಲ್ಸಿದೀವಿ ಅಂದ್ರೆ ಗಾಡಿನ ಕ್ರೇಜಿ. ಏನ್ ಮಾಡೋದು ಅಂತ ಗೊತ್ತಿಲ್ಲ, ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ, ಏನ್ ಆಗ್ತದೆ ಅಂತ ಗೊತ್ತಿಲ್ಲ. ನಾನು ಹೇಳಿಲ್ಲ. ಅಯ್ಯೋ ಆಗಲ್ಲ ಕಣ. ಇಲ್ಲೆಲ್ಲ ಹೋಗಿ ಕೊಟ್ಟುಬಿಟ್ರೆ ನೋಡಿಲಿ ಸ್ವಾಮಿ. ಬ್ರೋ ಇಲ್ಲಿ ಹೊಟ್ಟಿರೋದು ಆಕ್ಚುಲಿ ಇದು ಆಗಲ್ಲ ಬ್ರೋ. ಇದು ಎಲ್ಲಿ ನಿಂತಿದೆ ಅಂದ್ರೆ ಗಾಡಿ ಆಗತ್ತೆ, ಹೋಗ್ಬೇಕಾಯ್ತು ಇಲ್ಲಿ.
ಈ ತರ ಗುಡ್ಡ ಗಾಡಿ ಸೈಕಾಗಿ ಸಿಗಾಕೊಂಡ್ಬಿಟ್ಟಿದೆ ಅನ್ಕೊಳ್ಳಿ. ಇಲ್ಲಿ ಹೆಂಗ್ ಹತ್ತಿಸ್ತೀವಿ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಈ ಕಲ್ದೇನು ಪ್ರಾಬ್ಲಮ್ ಇಲ್ಲ ಬ್ರೋ. ಎಲ್ಲಿ ತಗೊಂಬಂದು ಪಾರ್ಕ್ ಮಾಡಿದ್ದೀರಾ ಬ್ರೋ ಗಾಡಿನ? ಅಯ್ಯೋ ಕ್ರೇಜಿ. ಟೈರ್ ಒಂದು ಇಳಿಸಿಲ್ವಾ ಲೆಫ್ಟಿಗೆ, ಹಿಂಗ್ ಆಗ್ತೈತೆ ಪಿನ್ನು, ಹಿಂಗ್ ಜಾರ್ತಾ ಇದೆ ಗಾಡಿ. ಲೆಫ್ಟ್ ಟೈರ್ ಹೋಗಿದೆಯಲ್ಲ ಹಿಂಗ್ ಆಗ್ತಿದೆ ಗಾಡಿ. ಎಲ್ಲಿ ಸಿಗಾಕೊಂಡಿದೆ ಗಾಡಿ? ಯಾಕೆ ಹಚ್ಚಕ್ಕಾಗಲ್ಲ ಈಗ? ಕಡೆ ಬರ್ರಿ, ಕಡೆ ಬರ್ರಿ. ಗಾಡಿ ಸ್ಕಿಡ್ ಆಗ್ತಾ ಇದೆ ಅನ್ಕೊಳ್ಳಿ. ಹಾ ಬಂದೆ. ಎರಡು ಹಂಗಲ್ಲ, ಏನಾಯ್ತು ಕಚ್ಕಂತ? ಓ ಓ ಓ ಓ ಓ ಓ ಮೇಲೆ ಎತ್ತೆ ಇರು ಬ್ರೋ. ವೇಟ್ ಕೊಡು, ಹೋಗು. ಇದು ಏನಿಲ್ಲ ಗೊತ್ತಾ ಇಲ್ಲ, ಇದು ಇದೇ ಇಲ್ಲ ಇದ್ರಲ್ಲಿ. ಕೂರ್ತು ಈಗ ಹಂಗೆ ಕೂರ್ಬೇಡ. ಚೂರು ಹಂಗೆ ಹೋಗು, ಚೂರು ಹೋಗು ಆಚೆ ಹೋಗು. ಇಲ್ಲ ಬೇಡ, ಇದು ನೆಕ್ಸ್ಟ್ ಏನ್ ಗೊತ್ತಾ, ಟ್ರೈ ಮಾಡೋದು ಬೇಡ. ಇದು ಹಿಂದೆ ಹೋಗ್ಬಿಡೋಣ ನೆಕ್ಸ್ಟಿಗೆ. ಹೀಟ್ ಆಯ್ತಾ? ಮೆಳೆ ಒಳಗೆ ಹೋಗ್ತಾ ಇದೆ. ಟ್ರೈ ಮಾಡೋದು ಬೇಡ ಬ್ರೋ, ಮುಂದೆ ಟ್ರೈ ಮಾಡೋದು ಬೇಡ. ಇದು ಆಕ್ಚುಲಿ ತುಂಬಾ ಕಷ್ಟ ಇದೆ. ಇಲ್ಲ ಹತ್ತಿಸ್ಬೋದು, ನಡೀರಿ. ಏನ್ ಗೊತ್ತಾ, ಈ ಗುಡ್ಡನ ಮುಂದೆ ಟ್ರೈ ಮಾಡೋದು ಬೇಡ ಅಂತ. ಈ ಗುಡ್ಡನ ಮುಂದೆ ಟ್ರೈ ಮಾಡೋದು ಬೇಡ, ಆಕ್ಚುಲಿ ಆಗಲ್ಲ ಅದು. ಶೋರ್ ಪ್ರೆಷರ್ ಕೊಡೋಣ. ಕಮಾನ್ ನಾನು ಬರ್ತೀನಿ, ನಾನು ಹೋಗ್ತೀನಿ, ನಡೀರಿ. ಓಕೆ, ನೀವು ಟ್ರೈ ಮಾಡ್ರಿ. ನಾವೇನ್ ಗೊತ್ತಾ, ನಾವು ಅರ್ಜುನ್ ಅಣ್ಣ ಇಲ್ಗೋ, ನಾನು ರೆಡಿ. ನೀನು ಆಕಾಶ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಾನಂತೂ ಇಲ್ಲ, ಬಟ್ ನೀವು ಹೋಗ್ರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ನೋವಿದೆ, ಆಕ್ರೋಶ ಇದೆ. ಏನಕ್ಕಂದ್ರೆ ಅದು ಮಳೆ ಒಳಗೆ ಬಿಡ್ತಾ ಇರೋದು ಗಾಡಿನ. ಕ್ರೇಜಿ ಸೀನ್ಸು. ಇವಾಗ ಹಿಂದೆ ತೊಗೊಂಡು ಹೋಗಿದ್ದಾರೆ ಅನ್ಕೊಳ್ಳಿ, ಅದ್ರ ಮೇಲೆ ಹತ್ತಿಸ್ತಾರೆ. ಇವಾಗ ಹೆಂಗೆ ಏನು ಅಂತ ನನಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ಓ ಅಟೆಂಪ್ಟ್ ಆಗ್ತಾ ಇದೆ, ನೋಡೋಣ. ಅಲ್ಲಿಂದನೇ ಬಿಡಿ ಹಿಂದೆ ಹಿಡ್ಕೊಂಡು ಬಿಡಿ. ಇವಾಗ ಬಿಡಿ, ಕರೆಕ್ಟ್ ಕೂತಿದೆ ಕಲ್ಲಿಗೆ, ಬಿಡಿ ಕರೆಕ್ಟ್ ಬಿಟ್ಟು ಕೂತಿದೆ. ಎಷ್ಟು ಕಷ್ಟಪಟ್ರೂ ಹೋಗಲ್ಲ ಬ್ರೋ ಅದು. ಒಂದು ಸೆಕೆಂಡ್ ಟ್ರೈ ಮಾಡಿ, ಫಸ್ಟ್ ಆಗಿ ಜಂಪ್ ರಪ್ಪನ ಬಿಡಿ. ಸೈಡ್ ನೀನು ಅನ್ಕೊಂಡ ಸೀಸನ್ ಅದು. ನೋಡಿಲಿ, ಬೋರ್ವಿಲ್ ಇದ್ರು ಯಾವ್ದು ಹೋಗ್ತಾ ಇಲ್ಲ ಅದು. ಅಲ್ಲಿಂದ ನಾನು ಹೋಗಿ ಪ್ರೆಷರ್ ತಗೊಂಡ್ಬಂದ ಕೆಳಗಿಂದ ಹಂಗ್ ಬರ್ಬೇಕು. ಇಲ್ಲ ಬೋರ್ವಿಲ್ ಹಾಕ್ತೀವಿ ಅಂತ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಸೂಪರ್ ಬ್ರೋ.
ಬ್ರಾ. ಗೈಸ್ ನಾವು ಒಂದು ಆಬ್ಸ್ಟಿಕಲ್ನ ಪಾರ್ ಮಾಡಿದ್ದಾಯ್ತು, ಸಿಕ್ಕಾಬಟ್ಟೆ ಟಫ್ ಇತ್ತು. ಇನ್ನೊಂದು ದೊಡ್ಡ ಆಬ್ಸ್ಟಿಕಲ್ ಬಂದು ನಿಂತ್ಕೊಂಡಿದೆ ಇವಾಗ. ಆಗತ್ತೆ ನಡೀಲಿ, ನಿಮ್ಮ ಕೈಯಲ್ಲೆಲ್ಲ ಆಗುತ್ತೆ. ಇಳಿಯೋದ್ರಿಂದ ಏನು ಪ್ರಾಬ್ಲಮ್ ಚಾಲು. ಅಲ್ಲಿ ನೆನ್ನೆ ನಮ್ಮ ಹುಡುಗರು ಬಂದವರೇ ಮರ ಹಾಕಿರಲ್ಲಿ ಗೊತ್ತಿಲ್ಲ ಅಂತ. ಬ್ರೋ ವಿಡಿಯೋ ಮಾಡ್ಕೊ ಬ್ರೋ. ಬ್ರೋ ಬ್ರೋ build this. ನೀವು ಮಾಡ್ಕೊಳ್ತೀನಿ. Let's go. ವಿಡಿಯೋ ಮಾಡ್ಕೊಳ್ಳಿ. ಗೊತ್ತಾ ಅದು ಹೋಗಿ ಕಾಲ ಆಕ್ಚುಲಿ ಕಷ್ಟ ಇದೆ. ರೆಡಿ ರೋಹನ್? I'm ready for this bro. Let's go. ಯೂನಿವರ್ಸಲ್ ಬ್ರೋ ಕಷ್ಟ ಇದೆ ಇದು. ಓಕೆ ಹೋಗಿ ಕಾಲ ಸೆಂಟ್ರಿಗೆ ಮೇಲೆ ಹೋಗ್ತೀನಿ. ತುಂಬಾ ಕಷ್ಟ ಇದೆ ಕಣ ಇದು. ಬ್ರೋ ಅಲ್ಲ ಹತ್ತಿಸ್ಬೋದಾಗಿತ್ತ ಅಂತ. ವೇಟ್ ಗಾಡಿ ಸಿಕ್ಕಾಬಿಡ್ತು ಬ್ರೋ. ಬಿಡು. Second obstacle par bro. Second obstacle par ಮಾಡಿದ್ದೇವೆ. ಸೀರಿಯಸ್ ಹೇಳ್ತೀನಿ, ನೀನು ಒಳ್ಳೆ ಜಾಕಿ ಕಣ ಒಳ್ಳೆ. ಹೆಂಗಿತ್ತು ನೋಡಿ ಸೆಕೆಂಡ್ ಆಬ್ಸ್ಟಿಕಲ್. ಕ್ರೇಜಿ ಆಗಿತ್ತು, ಕ್ರೇಜಿ. ಆಗ್ತಿರ್ಲಿಲ್ಲ ಬ್ರೋ, ಅಷ್ಟೊಂದು ಈಜಿ ಅಲ್ಲ ಇದು. ಇದೆಲ್ಲ ಹೆಂಗೈತ್ರ? ಕ್ರೇಜಿ. ಎರಡು ಆಬ್ಸ್ಟಿಕಲ್ ಪಾರ್ ಮಾಡಿದೀವಿ. ಇನ್ನು ಎಷ್ಟು ಆಬ್ಸ್ಟಿಕಲ್ಸ್ ಬಂದ್ರು ನುಗ್ತಾ ಇರೋದೆ, ಸೀಳ್ತಾ ಇರೋದೆ. ಇದು KGF ಡೈಲಾಗ್ ಹೊಡಿಬೇಕು. ನನ್ನ ಜೊತೆ ಕುತ್ಕೊಂತ ಇದ್ಯಾ, ಫಸನ್ ಯುವರ್ ಸೀಟ್ ಬೆಲ್ಟ್. ಇದು ಮುಂದ್ಗಡೆ ಇರೋರ್ ಕತೆ, ಹಿಂದ್ಗಡೆ ಇರೋದ್ ಕೇಳೋಣ. ಹೇಳೋಣ. ಅಣ್ಣ ನನ್ ಕೈಲಿ ಆಯ್ತಲ್ಲಣ್ಣ, ಸದೋಂಗ್ ಆಯ್ತೈತೆ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಒಂದ್ ಐಬಿ ಬಿಟ್ಕೊಳ್ಳೋಣ. ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಜಗಣಿಗೆ ಎದುರುತ್ತಾವನ್ ಕಾಯಿಸೋನು. ನನಗೂ ಒಂದು 4 ಕಸ್ತು ತೋರ್ಸೋದು ಮರ್ತದೆ ಆ ಕಾರ್ ಹಚ್ಚಕ್ ಗಾಬ್ರಿಲಿ. ಇಲ್ಲ ಹೇಳ್ತಾ ಅಂದ್ರೆ ಹೆಂಗಿತ್ತ ಆಕಾಶ ರೈಡು. ಜೀವಮಾನದಲ್ಲಿ ಈ ಥರ ರೈಡ್ ಮಾಡಿಲ್ಲ. ಇಲ್ಲಿ ತಲೆ ಢಂಕನ ಹೊಡ್ಕೊಂಡು ಇಷ್ಟು ಹೋಗಿನಿ. ಏನಾತಪ್ಪ ಅಂತ ಇನ್ನು ಬಿದ್ದಿರೋ ರಪ್ಪ ಅಂತ. ಅದು ಬಿದ್ದಿದ್ರೆ ಹೆಂಗ್ ಬಿದ್ದಿ ತೋರ್ಸಲ್ಲ ಹೆಂಗೈತಿ. ಅಲ್ಲ ಫಸ್ಟ್ ಇಲ್ಲ ಇಲ್ಲಿ ಕಾರ್ ಹಿಂಗಾಗಬಿಡೆ. ನಾನು ಕೆಳಗೆ ಏನಾಗ್ತಿದೆ, ಜಿಗಣ ಜಾಸ್ತಿ ಇದಾವೆ ಅಂತ ಬರೀ ಸುಮ್ಮನೆ ಯಪ್ಪ. ಇಲ್ಲ ಅಂದ್ರೆ ನಾನು ಹಣ್ಣಿನ ತರ ಜಗಣ ಕಚ್ಬೇಕು ಕಣ, ಕಚ್ಬೇಕು. ನೀನು ಕೊಲೆಸ್ಟ್ರಾಲ್ ಜಾಸ್ತಿ ಐತಿ, ಕಚ್ಚಿಸ್ಕೊಳಪ್ಪ. ನಮಗೆ ರಕ್ತನೇ ಇಲ್ಲ ಮೈಯಲ್ಲಿ. ಕೊಲೆಸ್ಟ್ರಾಲ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದಕ್ಕೈತೆ ಸಂಬಂಧ ಐತೆ. ನನಗೆ ಕಚ್ಚುತ್ತು ಇಲ್ಲಿ ನರ ಬಂತು, ದಪ್ಪ ಆಗೈತೆ. ನನಗೂ ಕಚ್ತಿಲ್ಲಿ, ನರ ದಪ್ಪ ಆಗೈತೆ. ಕಾಲು ಕಚ್ಚಿ ಇಲ್ಲ, ಕಾಲು ಕಚ್ಚಿ ಬೆರಳು ಕಚ್ಕೊಂಡಿತ್ತು, ಕಿತ್ತು ಬಿಸಾಕ್ದೆ. ಬೇಟೆ ಆಡ್ಬಿಟ್ಟಿದೆ ಜಿಗ್ನೆ. ನಾನು ತೆಗೆದ್ಬಿಡ ಬ್ರೋ. ಅಯ್ಯಪ್ಪ ಇದೆಯಾ ಮೇಲೆಲ್ಲ ಹೋಗಿದ್ಯಾ? ಇರು ಬ್ರೋ. ಓ ಇಲ್ಲಿ ಸೀರಿಯಸ್ಲಿ ಇಶಿ ಕಾಲು ಇದ್ರ ನೋಡು. ಯಾವ್ದನ್ನು ಹಿಂಸೆ ಕೊಡಲ್ಲ ಆಕ್ಚುಲಿ. ಪ್ರಾಣಿ ಹಿಂಸೆ ಮಾಡಲ್ಲ, ಹಂಗಾಗಿ. ಚಪ್ಪಲಿ ನೋಡು. ಈಗ ಗೊತ್ತಿಲ್ಲ ಬ್ರೋ, ಅಲ್ಲಿ ಇಲ್ಲ ನಡೀರಿ ಕಳ್ಸಿದ್ದು. ನಡೀರಿ ಹೊಡೋಣ. ಗನ್ ತರ ನಿಂತ್ಕೊಂಡಿದ್ದ ಗಾಡಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ, ಏನೇನು ಅಡ್ವೆಂಚರ್ ತೋರಿಸುತ್ತೋ ಗೊತ್ತಿಲ್ಲ. ಲೆಟ್ಸ್ ಗೋ. 2 ಆಬ್ಸ್ಟಿಕಲ್ ಮುಗೀತು, ಇವಾಗ 3ನೇ ಆಬ್ಸ್ಟಿಕಲ್ ಕಡೆ ನಡೀತಾ ಇದೀವಿ. ಆರ್ ಯು ರೆಡಿ ಬ್ರೋ? ಲೆಟ್ಸ್ ಗೋ. ಫುಲ್ಲು ಕಾಡೊಳಗೆ ಹೋಗ್ತಾ ಇರೋದು ಅನ್ಕೊಳ್ಳಿ ನಾವು. ಜನ ಇಲ್ಲ, ಏನಿಲ್ಲ, ನಾವು ಮಾತ್ರ ಸೈಕ ಕಾಡೊಳಗೆ ನೋಡಿ ಫುಲ್ಲು. ಮತ್ತೆ ಒಂದು ಸ್ಪ್ಲಾಶು, ಚಿಕ್ಕದೊಂದು ಸ್ಪ್ಲಾಶು. ಸಿಕ್ಕಲ್ ಬಂದಿದೆ 3ನೇದು, ನೋಡೋಣ.
ಫಸ್ಟ್ ಕೇರಲ್ಲಿ ಆರಾಮಾಗಿ ಎಸ್ಟೇಟ್ ಬಿಡು. ರೋಡಲ್ಲಿ ಹೋಗ್ಬೇಡ, ಆ ಕಡೆ ಮಧ್ಯ ಮಾಡು. ಗೊತ್ತು, ಇಲ್ಲಿ ಕೇಳ್ರಿ ಬಿಡು ಈಗ ಎಸ್ಟೇಟ್ ತಡೀರಿ, ಮತ್ತೆ ಅದಕ್ಕೂ ಬೈತೀರ ಆಮೇಲೆ. ಫುಲ್ ಕಾಡು ಅನ್ಕೊಳ್ಳಿ ಅಣ್ಣ. ಹಾಂ ಫುಲ್ಲು ಸ್ಪ್ಲಾಶ್. ಎಲ್ಲಿ ಅಣ್ಣ? ಅಲ್ಲಿ ಹೋಗೋದು ನೋಡಿ ಇವಾಗ. ಹಾ ಓಡ. ಓ ಅಣ್ಣ ಹೆಂಗಿದೆ? ದಿನ ಕೆಲಸ ಮಾಡಿ 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 ಆ ಟ್ರಾಫಿಕ್, ಆ ಜನ, ಅದೇ ಕೆಲಸ. ಬೆಳಗ್ಗೆ ಬೇಗ ಎದ್ದು ರಾತ್ರಿ ಲೇಟಾಗಿ ಮಲ್ಕೊಂಡು ಇದು ಹಿಂಸೆ ಆಗ್ಬಿಟ್ಟಿತ್ತು. ಲೈಫಲ್ಲೇ ಒಂದು ದೊಡ್ಡ ಬನ್ನಿ. ಹೋಲಿ ಫಾರ್. ಓ ಗೈಸ್, ಒಂದು ದೊಡ್ಡ ಆಬ್ಸ್ಟಿಕಲ್ ಸೈಕೋ ಕ್ರೇಜಿ. ಇದೇನ್ ಗುರು ದೊಡ್ಡ ಗುಡ್ಡ ತರ ಆಗೈತೆ, ಏನ್ ಗುರು ಇದು? ಮೆಲ್ಲ 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 ಬ್ರೋ. ಮುಂದೆ ಏನ್ ನೋಡಿ ಏನಿರೋದು? ಕೆರೆನ ಇದೆ ಅಂತ. ಕೆರೆ ಬ್ರೋ, ಇದು ರೋಡ್ ಇಲ್ವಾ ಅಲ್ಲಿ? ಇಲ್ಲ. ಗೈಸ್ ಏನಂದ್ರೆ ಏನೂ ಇಲ್ಲ ಇಲ್ಲಿ, ರೋಡ್ ಇಲ್ಲ, ಏನಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಓ ಕೆರೆ ಕ್ಲೋಸು ಆಗಲ್ಲ ಇಲ್ಲಿ. ಶೆಡ್ ಮೊಸಳೆ ಗಿಸಳೆ ಬಂದು ಕ್ರೇಜಿ ಅಂದ್ಕೊಳ್ಳಿ. ಏನಂದ್ರೆ ಏನೂ ಇಲ್ಲ ಗೈಸ್, ಇಲ್ಲಿ ರೋಡ್ ಇಲ್ಲ, ಏನಿಲ್ಲ. ಹೋದ್ರೆ ಇದ್ರೊಳಗೆ ಹೋಗ್ಬೇಕು. ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಮೇಲೊಂದು ದಾರಿ ಇರಂಗಿದೆ, ಹೋಗಿ ನೋಡ್ಕೊಂಡು ಬರೋಣ. ಇಲ್ಲೇನಾದರೂ ದಾರಿ ಇದ್ರೆ ಇಲ್ಲೇ ಹತ್ತಿಸ್ಬಿಡೋದೆ ಇವತ್ತು. ಬಿಸಿಲೇ ಇರಲಿ, ಬಿಸಿಲಿಲ್ಲ, ಮಳೆಯೇ ಬರಲಿ. ದಾರಿ ಇರಂಗಿದೆ, ಬಟ್ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ದಾರಿ ಇದೆ ಬಟ್ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಅರ್ಜುನಣ್ಣ ಎಲ್ಲ ಮುಚ್ಕೊಂಡಿದೆ, ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಹೋಗ್ಬೋದಾ? ಈಗ ನಾವು ಅನ್ಫಾರ್ಚುನೇಟ್ಲಿ ದಾರಿಲಿ ಹೋಗ್ತಾ ಇಲ್ಲ, ರಿಟರ್ನ್ ಹೊಡಿತಾ ಇದ್ದಾರೆ ಗಾಡಿನ. ನೋಡೋಣ ಬೇರೆ ದಾರಿ ಯಾವುದಾದ್ರೂ ಇದೆಯಾ ಅಂತ ತಿಳಿಸಿ. ಆದರೆ ನನ್ನ ಲೈಫಲ್ಲೇ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಾನು ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಫಸ್ಟ್ ಟೈಮ್ ಕಾಡೊಳಗಡೆ ನಾವು ಮಾತ್ರ, ಅದು ಕಾರಲ್ಲಿ ಹತ್ತಿಸ್ಕೊಂಡು. ಓ ಕ್ರೇಜಿ ಗೈಸ್, ಹಿಡ್ಕೊಂತ ನನಗೂ 2 ಸೈಕಾಗೆ. ಕುಡೀರಿ ರಕ್ತ ಕುಡೀರಿ, ರಕ್ತ ಕುಡಿಬೇಕು. ನಮ್ಮ ರಕ್ತ ಸಂಬಂಧಿಕರು ನೀವೆಲ್ಲ ಕುಡೀರಿ. ಅರ್ಜುನಣ್ಣ, ಓ 3 ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ. ಅರ್ಜುನಣ್ಣ ಇಲ್ಲಿ
ಅರ್ಜುನಣ್ಣ, ರಕ್ತ ಸಂಬಂಧಗಳ ಮೀರಿದ ಬಂದ ಇಲ್ಲ ರೀ ಇಲ್ಲಿ ಕಚ್ಕೊಂಡು ಇಲ್ಲೊಂದು ಹತ್ಕೊಂಡಿದೆ, ಇಲ್ಲಿ ಜೋರ ಹಾಕ್ಬೇಕು. ಇಲ್ಲೊಂದು ಹತ್ಕೊಂಡಿದೆ. ಒಂದು ಬಿದೋಯ್ತು, ಎಲ್ಲಿ ಬಿದೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ನೋಡು ನೀನ್ ತಪ್ಪು ಮಾಡ್ದೆ. ಅದು ಹೋಮ್ ಸ್ಟೇ ಅದು. ಅಯ್ಯೋ ಹೋಗ್ತಾನೆ ಇಲ್ಲ. ನಿಂಗೆ ಗೊತ್ತಾಗಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಏನಾಯ್ತು ಅಂತಂದ್ರೆ ಅಲ್ಲಿ ತೋರಿಸಿದ್ನಲ್ಲ ಕೆರೆ ಇತ್ತು, ಹಂಗಾಗಿ ನಾವು ಮುಂದೆ ಹೋಗೋಕ್ಕಾಗಲಿಲ್ಲ. ದಾರಿ ಫುಲ್ ಮಳೆ ಬಂದು ಕೆರೆ ತುಂಬ್ಕೊಂಡ್ಬಿಟ್ಟಿತ್ತು, ಹಂಗಾಗಿ ಹೋಗೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಸ್ಟಿಲ್ ಎಷ್ಟು 9 ಬೆಟ್ಟ, 9 ಗುಡ್ಡಕ್ಕೆ ಅಂದರೆ ಆ ಪ್ಲೇಸಿಗೆ ಬಂದಿದ್ದೀವಿ ನಾವು. ಅದರಲ್ಲಿ ಒಂದು 2-3 ಬೆಟ್ಟ ಕವರ್ ಮಾಡಿದ್ವಾ, 4-5 ಆಗೋಯ್ತು. ಮಿಕ್ಕಿದ ಬೆಟ್ಟಗಳಿಗೆ ಟಾಪಿಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಅದೇ ನೀರು ತುಂಬ್ಕೊಂಡಿತ್ತು ಅಂತ ಹೇಳಿದ್ನಲ್ಲ. ಅಲ್ಲಿ ಬೇರೆ ಲೆಫ್ಟಲ್ಲಿ ಇನ್ನೊಂದು ಶಾರ್ಟ್ ಕಟ್ ರೋಟಲ್ಲಿ ಮರ ಬಿದ್ದಿತ್ತು, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲೇ ಒಳ್ಳೊಳ್ಳೆ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಆ ಫೋಟೋಸ್ ಎಲ್ಲ ನೋಡಬೇಕು, ವೀಡಿಯೋಸ್ ಎಲ್ಲ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮ್ನ ಹೋಗಿ ಫಾಲೋ ಮಾಡಿ rohan06 ಅಂತ. ಸೊ ಹೀಗಿತ್ತು ಟ್ರಿಪ್ಪು. ನಾನು ಅಲ್ಲಿ ಹೋಗ್ಬಿಟ್ಟು ಎಂಡ್ ಮಾಡ್ತೀನಿ. ಸೊ ಇದು ನನಗೆ ಹೆಂಗೆ ಫೀಲ್ ಆಯಿತು ಅಂತ ಹೇಳ್ಬಿಡ್ತೀನಿ. ಅದೇ ಹೇಳ್ತಾ ಇದ್ನಲ್ಲ, ಅನ್ಚಾರ್ಟೆಡ್ 4 ಅಂತ ಒಂದು ಗೇಮ್ ಇದೆ, ನೀವು ಆಡಿದರೆ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತು. ಇದೇ ಥರ ಇರುತ್ತೆ, ನಾನು ಏನು ಟ್ರಾವೆಲ್ ಮಾಡಿದೆ ಇದೇ ಥರ ಲೊಕೇಶನ್ಸು, ಇದೇ ಥರ ಆಫ್ ರೋಡಿಂಗು, ಇದೇ ಥರ ಅಡ್ವೆಂಚರ್ಗಳು. ಆ ಥರ ಫೀಲ್ ಆಯಿತು ನನಗೆ ಅನ್ಚಾರ್ಟೆಡ್ 4 ಗೇಮ್ ಆಡೋ ಥರ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ನಮ್ಮ ರೈಡರ್ ಒಳ್ಳೆ ಸಖತ್ತಾಗಿ ಓಡಿಸಿದ್ರು, ಸಖತ್ ಖುಷಿ ಆಗೋಯ್ತು ನನಗೆ. ಒಳ್ಳೆ ಅಡ್ವೆಂಚರ್ ಅಲ್ವಾ? ಇದಿನ್ನು ಬರೀ ಟ್ರೈಲರ್ ಆಯ್ತು. ಟ್ರೈಲರ್ ನೆಕ್ಸ್ಟ್ ಯಾವಾಗ ಮಳೆ ಆಗ್ಬೇಕು, ಮಾನ್ಸೂನ್ ಸ್ಟಾರ್ಟ್ ಆಗಬೇಕು. ಓಕೆ, ಅವಾಗ ಬರಬೇಕು. ಅವಾಗ ಇನ್ನೊಂದ್ಸತಿ ಬಂದ್ಬಿಟ್ಟು ಬ್ಲಾಗ್ ಮಾಡ್ತೀನಿ. ಸದ್ಯಕ್ಕಿದೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಹೋಮ್ ಸ್ಟೇಗೆ ಹೋಗ್ಬಿಟ್ಟು ಅಲ್ಲಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ಬನ್ನಿ ಹೋಗೋಣ. ಅವಾಗಲೇ ಹತ್ತಿಸ್ವಲ್ಲ ಅದೇ ಅಡ್ವೆಂಚರ್ನ ಮತ್ತೆ ಇವಾಗ ಇಳ್ಸಕ್ ಹೋಗ್ತಾ ಇದೀವಿ. ಹತ್ತಿಸಿದ್ದನ್ನ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಏನ ಮಗ ಇದು ಹೆಂಗ ಇಳಿಬೇಕು, ಹೆಂಗೋ ಹೊಡಿತೀಯ ಮಗ ಇದು. ಅವಾಗ್ಲೇ ಅಷ್ಟೊಂದು ನಮ್ ಜೊತೆ ಜರ್ನಿ ಮಾಡ್ತಾ ಇದೀರಾ ಫಸನ್ ಇಲ್ಲ ಬ್ರೋ, ಹಂಗಲ್ಲ ಬ್ರೋ. ಅವಾಗ್ಲೇ ಗಾಡಿಗಳೆಲ್ಲ ಸಿಗಾಕೊಂಡ್ಬಿಟ್ಟಿತ್ತು, ಹಂಗಾಗಿ ಹುಷಾರು ಇಟ್ಕೊಳ್ರ ಗಟ್ಟಿಗೆ ಎಲ್ಲಾರು. ಲೆಟ್ಸ್ ಗೋ. ಒಂದ್ ನಿಮಿಷ ಇರಿ. ಸೈಲೆಂಟ್. ಹಾ ಎಲ್ಲಿ ಇಳಿಸ್ತಾ ಇರೋದು? ಯಪ್ಪ ಸ್ವಾಮಿ, ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಣ್ಣ. 0.5 ಇಟ್ಟಿರೋದಕ್ಕೆ ಲಿಟ್ರಲಿ ಹಿಂಗಿದೆ ಜಾಗ. ಇವಾಗಿದೆ ಹಿಂಗೂ ಇಲ್ಲ ಹಿಂಗೆ. ಯಪ್ಪ ಹೇಳಿದ್ನಲ್ಲ ಅನ್ಚಾರ್ಟೆಡ್ 4 ಅಂತ. ಅದಕ್ಕೆ ಹಾಕ್ಲಾ ಅಲ್ಲಿಗೆ? ಇಲ್ಲ, ಹಿಲ್ ಕ್ಲೈಂಬ್ ರೈಸಿಂಗ್. ಹಾಂ, ಹೋಗ್ಲಿ. ಹೆಂಗೆ ಇಲ್ಲಿ ಮತ್ತೆ ಇದಾಗುತ್ತೆ, ಹಿಂಗಾಗುತ್ತೆ ಗಾಡಿ. ಇಲ್ಲ ಹಿಂಗ್ ಬಿಡ್ಲ ಮೇಲಿಂದ. ಬ್ರೋ ಹಂಗಂದ್ರೆ ಡೌಟ್ ಅಲ್ಲಿ ಕರ್ಕೊಂಬಂದ್ರ ಬ್ರೋ? ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಒಂಥರ ನಾರ್ಮಲ್ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ಡೌಟ್ ಅಲ್ಲಿ ಕರ್ಕೊಂಬಂದ್ರ? ಯಾರಿಗೆ ಏನ್ ಸೇಫ್ ಇರುತ್ತೆ. ಯಪ್ಪ ಏನಾಗುತ್ತೆ? ನನ್ ಜೀವ ಒತ್ತೆ ಇಟ್ಬಿಟ್ಟು ಯಪ್ಪ ಇವ್ರ ಜೊತೆ ಕುತ್ಕೊಂಡು ನಾನು ಡೌಟ್ ಅಲ್ಲಿ ಕರ್ಕೊಂಬಂದವ್ರ ನಮ್ಮನ್ನ. ಏರ್ ಇಂಡಿಯಾ ಫ್ಲೈಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ಲಾಸ್ಟ್ ಆಯ್ತಂತೆ. ಇನ್ನು ನಾವು 4 ಜನ ನಾವು ಸಾಧಿಸ್ಬಿಟ್ವಿ. ಮನೆ ಹೋಮ್ ಸ್ಟೇಯಿಂದ ಸಾಲುಗುಡ್ಡಕ್ಕೆ ಬಂದು ನಾವು ಸಾಧಿಸ್ಬಿಟ್ವಿ. ಸ್ನೈಪರ್ ನಿಲ್ಲು, ನಿಂಗೆ ಗುಳ್ಳೆನರಿ ಕಾಣಿಸ್ತಾ ಇದೆಯಾ? ಇಲ್ಲ, ಗುಳ್ಳೆಗಳಾಗಿದ್ದಾವೆ ಕಾಲಲ್ಲಿ. ದಾರಿ
ಮ್ಯಾಪ್ ಮ್ಯಾಪ್ ನಾನೇ ಮ್ಯಾಪ್ 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 ಮ್ಯಾಪ್. ಏಯ್ ನಿಲ್ಲು, ಅಲ್ಲಿ ನಿನಗೊಂದು ಸೇತುವೆ ಕಾಣಿಸ್ತಾ ಇದೆಯಾ? ಇಲ್ಲ ಇಲ್ಲ ನಿಮ್ಗೆ ಕಾಣಿಸ್ತಾ ಇದೆಯಾ? ನಿಮ್ಗೆ ಕಾಣಿಸ್ತಾ ಇದೆಯಾ? ಇಲ್ಲ ಇಲ್ಲ. ಮತ್ ಕಣ್ಣಿಗೆ ನಿಮ್ಗೆ ಕಾಣಿಸ್ತಾ ಇದ್ರೆ ಸೇತುವೆ ಅಂತ ಹೇಳಿ. ಸೇತುವೆ ಸೇತುವೆ ಸೇತುವೆ. ಸೇತುವೆ. ಡೋರದ ಎಕ್ಸ್ಪ್ಲೋರರ್ ಅಲ್ಲ ಇದು, ಉತ್ಸವದ ಊರ್ ಬಾಗ್ಲು ಎಕ್ಸ್ಪ್ಲೋರ್. ಚೆನ್ನಾಗಿ ಹೇಳಿದ್ರಿ. ಯೂನಿವರ್ಸ್ ಊರ್ ಬಾಗ್ಲು. ಇಲ್ಲ ನಿಂದಪ್ಪ ನಾನು ಬಿದ್ದೋಗಿರತ್ತಾನೆ ಇದು ಕಡ್ದಿರೋದು. ಯಪ್ಪ ಸ್ವಾಮಿ, ತೆಗೆದ್ರು ಬರ್ತೈತ್ ನನಗೆ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಪರವಾಗಿಲ್ಲ ಬ್ರೋ, ಇದು ಒಂದ್ ಸ್ವಲ್ಪ ಎಷ್ಟೋ ರಕ್ತ ಕೊಡ್ಕೊಂಡು 2 ಕಡೆನೂ ಕಚ್ಕೊಂಡಿರೋ. 2 ಕಡೆ ನೋಡಿ ಬ್ರೋ, ಇಲ್ಲೊಂದ್ ಕಡೆ ಇದೆ, ಇಲ್ಲೊಂದ್ ಕಡೆ ಇದೆ, ಒಂದೆರಡು ಇಲ್ಲ ಬ್ರೋ, ಹಂಗೆ ಒಂದೇ ಸತಿ. ತೆಗೀರಿ ಗಚ್ಚಂತ, ಬಿಸಾಕ್ರಿ ಇಲ್ಲ ಬ್ರೋ, ಸಾಕು ಬಿಸಾಕ್ರಿ. ಸಂಪಾದಕನಾದ ಇವನಿಗೆ ಏನಾಯ್ತು? ಇನ್ನೊಂದ್ ಐತೆ. ಎಷ್ಟೊಂದ್ ಕಚ್ಚಿದೆ ಅಂದ್ರೆ ಒಂದ್ 10-12 ಕಚ್ಚಿತ್ತು. ಬೆಳಗೇರಿಗೆ ಈ ತರ ಆಗಿದ್ದಿದ್ರೆ 8 ತೆಗೆದರೆ ಈಗ 2 ಉಳ್ಕೊಂಡೆ. ಶಿವಮೊಗ್ಗದಿಂದ ಹೊರಟ ಯುವಕರ ಕಾಲಲ್ಲಿ ಜಿಗಡೆ ಅದನ್ನು ತೆಗೆದ ಗಿರಿ ಗೌಡ. ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ, ಅದು ಅಷ್ಟು ನೋವು ಕೊಟ್ಬಿಟ್ರು ನನ್ನ. ಅಣ್ಣ ನೋವಾಯ್ತಾ? ಕೇಸಾ ನಿಮಗೆ? ಇಲ್ಲಿ ಇನ್ನೂ ಇರ್ತಾವೆ, ನನಗೆ ಗೊತ್ತೇ ಆಗಿಲ್ಲ. ಇಲ್ಲೋಡು ಬ್ರೋ, ಇಲ್ಲಿ ನಾನ್ ನೋಡ್ಕೊಂತೀನಿ ತಡೀರಿ. ಡಿಪ್ರೆಷನ್. ಎಲ್ಲರಿಗೂ ಹೋಗೋದಿಕ್ ಚೆನ್ನಾಗ್ ಅನ್ಸುತ್ತೆ. ಅದು ಹೋದ್ಮೇಲೆ ಅಲ್ಲಿ ನನ್ ರಕ್ತ ಬೇಡಾಗಿತ್ತ ಅಂತ. ಇಲ್ಲ ಬ್ರೋ, ನಿನ್ ರಕ್ತ ಬೇಡವೇ ಬೇಡ, ಯಾಕೆಂದ್ರೆ ನಾವೆಲ್ಲ ಅಣ್ಣ ಕುಡಿತೀವಿ. ಅರ್ಥ ಆಯ್ತು ಅನ್ಸುತ್ತೆ. ನನಗೆ ಕಚ್ಚಿಲ್ಲ, ಸಕ್ಸಸ್ಫುಲಿ. ಅಷ್ಟು ಏನಂತಾರೆ ಸುಲಭವಾಗಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಏನಾಯ್ತು ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಗೊತ್ತಾಗಬೇಕು. ರಕ್ತ ಸೋರಾಗ ನಮಗೆ ಗೊತ್ತಾಗೋದು ಇವನೇ ಬಂದು ಮರ್ಡರರ್ ಅಂತ. ಇದು ನೋಡಿ ಟಿವಿನಿಂದ ಹೀಗೂ ಉಂಟೆ. ಬೆನ್ನಲ್ಲ ಐತೆ ತಡಿಯ ಬೆನ್ನಲ್ಲ ಐತೆ. ತಡಿಯ ಬೆನ್ನಲ್ಲ ಐತೆ. ಬೆನ್ನಲ್ಲ ಐತೆ ತಡಿ, ಬೆನ್ನಲ್ಲ ಐತೆ ತಡೆ. ಹಿಡ್ಕೊಳ ಬೆನ್ನಲ್ಲ ಐತೆ. ಒಂದ್ ನಿಮಿಷ ಇರೇ ಬೆನ್ನಲ್ಲ ಐತೆ. ಬರ ಇಲ್ಲಿ ತೆಗೇನ್ ಬರ. The next day. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವಾಗ ಎಲ್ಲ ಅಡ್ವೆಂಚರ್ಸ್ನ ಮುಗಿಸ್ಕೊಂಡು ರಿಟರ್ನ್ ಹೋಮ್ ಸ್ಟೇಗೆ ಬಂದ್ವಿ. ನಾವು ಸ್ಟೇ ಮಾಡಿದ್ದು ಹೋಮ್ ಸ್ಟೇ ಬಂದು ಬೆಟ್ಟದ ಮನೆ ಹೋಮ್ ಸ್ಟೇ ಅಂತ ನೋಡ್ತಾ ಇರ್ಬೋದು. ಹಿಂದೆ ನಾನು ಸಿನಿಮ್ಯಾಟಿಕ್ ವ್ಯೂಸ್ಗಳನ್ನ ಹಾಕಿರ್ತೀನಿ, ಎಲ್ಲ ಸ್ಟಾರ್ಟಿಂಗಿಂದನೂ ನೋಡಿರ್ತೀರ. ಸೊ ನಿಮಗೆ ಇಲ್ಲಿ ಸ್ಟೇ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಬಂದು ಸ್ಟೇ ಮಾಡಿ. ಇದಿರೋದು ಎಲ್ಲಣ್ಣ ಮೂಡಿಗೆರೆ ಬೆಟ್ಟದ ಮನೆ ಅಂತ. ಮೂಡಿಗೆರೆ ಬೆಟ್ಟದ ಮನೆ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಬಂದ್ಬಿಡುತ್ತೆ ಗೂಗಲಲ್ಲಿ. ಏನಣ್ಣ? ಜನ್ನಾಪುರದಿಂದ 4 ಕಿಲೋಮೀಟ್ರು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಪೀಸ್ಫುಲ್ ಆಗಿದೆ. ಅಕ್ಕಪಕ್ಕ ಏನೂ ಇಲ್ಲ, ನೀವು ನೋಡ್ತಾ ಇರ್ಬೋದು. ಸುತ್ತಮುತ್ತ ಪೀಸ್ ಆಗಿದೆ. ಸೊ ನಿಮ್ಗೆ ಇಲ್ಲಿ ಸ್ಟೇ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ ಲೊಕೇಶನ್ನ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನೀವೆಲ್ಲರೂ ಈ ವ್ಲಾಗ್ನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರಿ ಅನ್ಕೊತೀನಿ. ಯಾಕೆಂದರೆ ನಾವು ಈ ವ್ಲಾಗಲ್ಲಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ನಾನು ಲೈಫಲ್ಲೇ ನೋಡಿದಿರೋ ಅಡ್ವೆಂಚರ್ನ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ನಿನಗೆ ಹೇಗೆ ಅನ್ನಿಸ್ತು? ನಿನಗೇನು ಅನ್ನಿಸ್ತಾ?
ಅವನಿಗೆ ಇದು ಚಿಗಣೆಗಳೆಲ್ಲ ಕಚ್ಚಿ ಸೈಕ್ ಆಗಿಬಿಟ್ಟಿದ್ದಾನೆ. ಅರ್ಜುನಣ್ಣ ಇದನ್ನು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಕೇಳಂಗೆ ಇಲ್ಲ. ಆದರೂ ಇದು ಹೇಗೆ ಚೆನ್ನಾಗಿತ್ತು ಸಖತ್ತಾಗಿತ್ತಲ್ಲ ಎಲ್ಲ ಕಸಿನ್ಸ್ ಸಿಕ್ಕಾಪಟ್ಟೆ. ಹೌದು ಹೌದು, ಇನ್ಮೇಲೆ ಈ ಥರ ಸಿಕ್ಕಾಪಟ್ಟೆ ಅಡ್ವೆಂಚರ್ ಇನ್ನೊಂದು ಯಾವುದೋ ಬ್ಲಾಸ್ಟ್ ಆಗ್ತಾ ಇದ್ದಾಗಲೇ ಬೂಮ್ ಬೂಮ್ ಅಂತ. ಆ್ಯಕ್ಚುಲಿ ಅದು ಬರಬೇಕಾಗಿತ್ತು, ಬಂದಿರಲಿಲ್ಲ. ನಾವು ಇದರಲ್ಲಿ ಮಾತ್ರ ಹೋಗಿದ್ವಿ. ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ತೊಗೊಂಡೋಗೋಣ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀವು ಈ ವ್ಲಾಗ್ನ ತುಂಬ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆ ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.